ಗೋಪಿಕಾಸ್ತ್ರೀಯರು ಭಗವಂತನ ದರ್ಶನಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದ್ದು ಗೋಪಿಗೀತೆ. ಅದರಲ್ಲಿ 2 ಪದ್ಯವನ್ನು ನೋಡಿದ್ವಿ. 2 ಪದ್ಯದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ನಿಜ ಜನಸ್ಮಯ ಧ್ವಂಸನ ಸ್ಮಿತ, ಪರಮಾತ್ಮ ನಾವು ನಿಮ್ಮವರು. ಏನೋ ನನ್ನ ಸಲಿಗೆ ಇದ್ದಾಗ ಸ್ವಲ್ಪ ತಲೆಹರಟೆಯನ್ನು ಮಾಡ್ತೇವೆ. ತಾಯಿ ತಂದೆ ಹತ್ರ ಮಕ್ಕಳು ಸ್ವಲ್ಪ ತಲೆಹರಟೆ ಮಾಡುತ್ತೆ. ಹೋದಲ್ಲಿ ಡೀಸೆಂಟಾಗಿರುತ್ತೆ, ಯಾರೂ ನಂಬೋದಿಲ್ಲ ಅವ್ರು ಮಹಾ ತಲೆಹರಟೆ ಅಂದರೆ. ತಾಯಿ ತಂದೆ ಹತ್ರನೂ ತಲೆಹರಟೆ ಮಾಡಬಾರ್ದು ಅಂದರೆ ಮಗು ಇನ್ಯಾರಲ್ಲಿ ಮಾಡೋದು? ನಾವೆಲ್ಲರೂ ನಿನ್ನ ಜನರು. ನಿಜ ಜನಸ್ಮಯ ಧ್ವಂಸನ ಸ್ಮಿತ. ನಮ್ಮಪ್ಪ ವೀರಯೋಷಿತಾಂ ನಿಜ ಜನಸ್ಮಯ, ನೀನು ವೀರ, ನಿನ್ನೆ ಹೇಳಿದಂತೆ ಪ್ರೇರಕ ಇಲ್ಲ ಅಂತ ವಿಜಯಧ್ವಜರು ಇನ್ನೊಂದು ಬರೀತಾರೆ. ಈರ ಅನ್ನೋದಕ್ಕೆ ನಾವು ಅಹಂಕಾರ ಪಟ್ವಿ. ಏನಂತ? ನಾವು ಬಹಳ ಸುಂದರಿಯರು, ನಾವಿಲ್ಲದೆ ಕೃಷ್ಣನಿಗೆ ಇರಲಿಕ್ಕಾಗೋದಿಲ್ಲ ಅಂತ. ಆದರೆ ನೀನು ವೀರ. ಈರ ಅನ್ನೋದಕ್ಕೆ ಇಚ್ಛಾನುರೂಪವಾದ ಸುಖವುಳ್ಳವನು ಅಂತ ಒಂದು ಅರ್ಥ ಇದೆ. ತಾನು ಯಾವ ಸುಖವನ್ನು ಬಯಸ್ತಾನೆ ದೇವರು ಅದನ್ನು ಹೊಂದಿದವನು. ಹೊಸದಾಗಿ ಸುಖ ದೇವರಿಗೆ ಅಂತಿಲ್ಲ, ಇಲ್ಲ, ಸುಖ ಸ್ವರೂಪನೇ ಅವನು. ಅವನಿಗೆ ಸುಖ ಪದಾರ್ಥದಿಂದ ಜನ್ಯ ಅಲ್ಲ. ನಮಗೆ ಪದಾರ್ಥದಿಂದ ಅದು ಸಿಕ್ಕಾಗ ಸುಖ ಆಗತ್ತೆ, ಅದು ಹೋದಾಗ ಸುಖ ಹೋಗುತ್ತೆ. ಈಗ ಫ್ಯಾನ್ ಹೋಗಿಬಿಟ್ರೆ ದುಃಖ ಪ್ರಾರಂಭ ಆಗತ್ತೆ, ಫ್ಯಾನು ಇದ್ದರೆ ಸುಖ ಆಗತ್ತೆ. ಸ್ವಲ್ಪ ಬಿಸಿ ಹೆಚ್ಚಾದಾಗ ಫ್ಯಾನ್ ಇದ್ದರೂ ದುಃಖ ಇರುತ್ತೆ, ಎ ಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸತ್ತೆ. ಸೊ ನಮ್ಮದು ವಿಷಯದಿಂದ ಜನ್ಯವಾದದ್ದು. ವಿಷಯ ಇದ್ದರೆ ಸುಖ, ವಿಷಯಾಭಾವದಲ್ಲಿ ದುಃಖ. ಅಂತತೋ ಆ ವಿಷಯ ನಮಗೆ ದುಃಖ ಕೊಡುತ್ತೆ, ಅದೊಂದು ಬೇರೆ, ಒಮ್ಮೆ ಅಡಿಕ್ಟ್ ಆದರೆ. ಆದರೆ ದೇವರಿಗೆ ಅವನು ಸುಖ ಸ್ವರೂಪಿ. ವಿಷಯ ಪದಾರ್ಥಗಳು ಇದ್ದರೆ ಸುಖ ಉಂಟು, ಇಲ್ಲ ಅಂದರೆ ಇಲ್ಲ ಅಂತ. ಯಾಕೆಂದರೆ ದೇವರಿಗೆ ಡಿಪೆಂಡೆನ್ಸ್ ಅಂತಾಗಿಬಿಡತ್ತೆ. ಇದಿದ್ದರೆ ಅವನಿಗೆ ಸುಖ, ಇದಿಲ್ಲ ಅಂದರೆ ಸುಖ ಇಲ್ಲ ಅಂತಾದರೆ ಅದರ ಅನಿವಾರ್ಯತೆ ಅಂತ ಬೀಳತ್ತೆ. ಅವನಿಗೆ ಆ ಪ್ರಶ್ನೆನೇ ಇಲ್ಲ. ದೇವರಿಗಲ್ಲ, ದೇವರ ಮನೆಯಲ್ಲಿರುವ ಮುಕ್ತರಿಗೆ ಈ ಅವಸ್ಥೆ ಇದೆ. ಅವರಿಗೆ ಹೊಸದಾಗಿ ಅಂತಿಲ್ಲ, ಏನು ಬೇಕೋ ಅದಲ್ಲೇ ಸಿಗತ್ತೆ. ಎಂ ಸುಖಿ ಕಾಮಯತೆತ್ರ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಏನನ್ನು ಬಯಸ್ತಾರೋ ದೇವತೆಗಳು ಯಾವ ರೂಪ, ತಿನ್ನೋದು ಉಣ್ಣೋದು ಅದೊಂದಾಗಲಿ. ನಾನು ಹಕ್ಕಿಯಂತೆ ಇರಬೇಕು, ಹಕ್ಕಿ ಆಗ್ತಾನೆ. ಎಲ್ಲೋ ಸಂಸ್ಕಾರವಶಾತ್ ನಾನು ಬೆಕ್ಕಿನಂತೆ ಆಗಬೇಕು, ಬೆಕ್ಕಿನಂತೆ ಆಗ್ತಾನೆ. ಯಾವ ಯಾವ ಸ್ಟೇಟಸ್ಸು ಬೇಕು, ಏನು ಬೇಕೋ ಕೇವಲ ಸಂಕಲ್ಪದಿಂದ ದೇವರ ಮನೆಯಲ್ಲಿರುವ ಮುಕ್ತ ಜೀವರಿಗೆ ಆಗತ್ತೆ ಅನ್ನೋದಾದರೆ ಇನ್ನು ದೇವರಿಗೇನು? ಸುಖಸ್ವರೂಪ. ಈರ ಅನ್ನೋದಕ್ಕೆ ಸ್ವೇಚ್ಛಾನುರೂಪ ಸುಖಸ್ವರೂಪಿ ಅಂತ ಒಂದು ಕೋಶ. ವಿಶಿಷ್ಟವಾದ ಸ್ವೇಚ್ಛಾನುರೂಪವಾದ ಸುಖವುಳ್ಳವನು. ನೀನೇನು ಅಂದ್ಕೊಳ್ತೀಯೋ ಅದಾಗತ್ತೆ, ನಿನಗೆ ಹೇಗೆ ಬೇಕೋ ಹಾಗಿರುತ್ತೆ ನೀನು. ಅಂಥ ನಿನಗೆ ನಮ್ಮ ಅನಿವಾರ್ಯತೆ ಏನು? ಆದ್ದರಿಂದ ನೀನು ನಮ್ಮೆದುರಿಗೆ ಬಾ. ಕೃಷ್ಣ, ನಿನ್ನ ಸುಂದರವಾದ ಮುಖವನ್ನು ನಮ್ಮ ಕಡೆಗೆ ಮಾಡು, ನಿನ್ನ ಕಣ್ಣುಗಳನ್ನು ನಮ್ಮ ಕಡೆಗೆ ತೋರಿಸು ಅಂತ. ಸಾಮಾನ್ಯವಾಗಿ ದೇವರ ಕಣ್ಣನ್ನು ಪುಂಡರೀಕಾಕ್ಷ ಅಂತ, ಅರಳಿದ ಕಮಲಗಳು ಅಂತ. ಆ ದೇವರ ಕಣ್ಣನ್ನು ನಾವು ಚಿಂತನೆ ಮಾಡಿದರೆ ಮಡಿಯಾಗ್ತೀವಿ. ಎಂಥ ಅವಸ್ಥೆಯಲ್ಲಿದ್ದರೂ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿ. ಅರಳಿದ ಕಮಲದಂತೆ ದೇವರು ಕಣ್ಣು ಇದೆ ಅಂತಾದರೆ ಪದ್ಮಕ್ಕೆ ಹೇಗೆ ನೀರಿನ ಲೇಪ ಇಲ್ಲವೋ ನಮಗೂ ಪಾಪದ ಲೇಪ ಹೋಗಿಬಿಡತ್ತಂತೆ. ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಖ್ಯ ಅಭ್ಯಂತರ ಶುಚಿ. ಸಾಮಾನ್ಯವಾಗಿ ನಾವು ನೀವು ಇವತ್ತು ನೋಡುವ ಕಮಲ ಮಾರ್ಕೆಟಿಂದ ತರ್ತೇವೆ, ಅದು ಅರಳಿರೋದಿಲ್ಲ, ಮೊಗ್ಗು. ಅದನ್ನು ನಮ್ಮ ಕೈಯಿಂದ ಪೆಟಲ್ಸನ್ನು ಬಿಡಿಸ್ತೇವೆ. ಬಿಡಿಸಿ ಗೌರಿ ಪೂಜೆಯೋ ಅಥವಾ ಲಕ್ಷ್ಮೀ ಪೂಜೆಯೋ ಶುಕ್ರವಾರ, ಶ್ರಾವಣ ಶುಕ್ರವಾರ ವಿಶೇಷವಾಗಿ ಲಕ್ಷ್ಮಿಗೆ ಎಲ್ಲ ಏರಿಸಿರ್ತೀವಿ. ಬಿಡಿಸಿ ಅದನ್ನೆಲ್ಲ ಸ್ವಲ್ಪ ಅಗಲ ಮಾಡಿ ಏರಿಸಿರ್ತೀವಿ. ಏರಿಸಿದ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲೇ ಅದು ಹೀಗೆ ಬಗ್ಗು ಹೋಗಿರುತ್ತೆ. ನನ್ನನ್ನು ಯಾಕನ್ನ ಏರಿಸ್ತಾ ಇದ್ದೀರೋ ಅನ್ನೋ ಥರ ಇರುತ್ತದು. ತುಂಬ ಬಾಡಿದ ಕಣ್ಣು. ಆ ಕಮಲಕ್ಕೆ ಇವತ್ತು ನಿಮ್ಮ ದೃಷ್ಟಿಗೆ ಬೀಳುವ ಕಮಲ ನೋಡಿದ್ರೆ ಏನು ಅಷ್ಟು ಚೆನ್ನಾಗಿರೋದಿಲ್ಲ. ಸುಮ್ಮನೆ ಅದು ಹೀಗಿರುತ್ತದು. ತುಂಬ 3-4 ದಿನ ನಿದ್ದೆಗೆಟ್ಟು ಏನು ಹೀಗಿದ್ದೀರಿ, ಏನೋ ರೀ ನಿದ್ದೆನೇ ಇಲ್ಲದೆ ಏನು ನಿದ್ದೆ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ, ಯಾಕನ್ನ ನಾನು ಈ ಸಂಘಕ್ಕೆ ಬಂದನೋ
ಅನ್ನುವಂತೆ ಹೇಗಿರಬೇಕು, ತುಂಬ ಶ್ರಮಾದವನ ಕಣ್ಣಿನಂತೆ ಅನ್ನೋ ಭಾಸ ಬರುತ್ತೆ ನಮಗೆ. ಆದರೆ ಗೋಪಿಕಾಸ್ತ್ರೀಯರು ದೇವರ ಕಣ್ಣು ಹೇಗಿದೆ, ಕಮಲ ಅಂದರು. ಯಾವ ಕಮಲ? ಕಿತ್ತಿ ಮಾರ್ಕೆಟಲ್ಲಿ ಇಟ್ಟ ಕಮಲ ಅಲ್ಲ ಅಂದರು. ಏನು ದೇವರ ಬಗ್ಗೆ ಅವರಿಗೆ ಇದ್ದ, ನಮಗೆ ಅದರದ್ದು ಗೊತ್ತಾಗಬೇಕಲ್ಲ. ಶರದುದಾಶಯೇ ಸಾಧುಜಾತ ಸತೆ ಸರಸಿಜೋದರ ಶ್ರೀಮುಷಾದೃಶ ಸುರಥನಾಥತೆ ಅಶುಲ್ಕದಾಸಿಕಾ ವರದ ನಿಘ್ನತೋ ನೇಹ ಕಿಂವದ. ಕಮಲ ಅಂದರು. ಯಾವ ಕಮಲ? ಕೆರೆಯಲ್ಲಿ ಅರಳಿದ ಕಮಲ ಅಂದರು. ಯಾವ ಕಾಲದ ಕೆರೆ? ಶರತ್ಕಾಲದ ಕೆರೆ ಅಂದರು. ಶರದುದಾಶಯಗಳು. ಶ್ರಾವಣ ಮಾಸದಲ್ಲಿ ಬೇಕಾದಷ್ಟು ನೀರು ತುಂಬಿರುತ್ತೆ ಕೆರೆಗಳಲ್ಲಿ, ಆದರೆ ಬಿಸಿಲು ಕಮ್ಮಿ ಇರುತ್ತೆ. ವರ್ಷ ಋತು. ಕಮಲಕ್ಕೆ ಬರೀ ನೀರಿದ್ರೆ ಸಾಲದು, ಸೂರ್ಯನೂ ಇರಬೇಕು. ಅತಿಯಾದ ಸೂರ್ಯ ಇದ್ದರೂ ಒಂದು ನೀರು ಬತ್ತೋಗುತ್ತೆ, ಇಲ್ಲ ಕಮಲ ಬಾಡ್ ಹೋಗುತ್ತೆ. ಶ್ರಾವಣ ಮಾಸದಲ್ಲಿ, ವರ್ಷ ಋತುವಿನಲ್ಲಿ, ಶ್ರಾವಣ ಭಾದ್ರಪದದಲ್ಲಿ ಎಲ್ಲ ಉದಾಶಯಗಳು, ಕೆರೆಗಳೆಲ್ಲ ತುಂಬಿರುತ್ತೆ. ನಂತರದಲ್ಲಿ ಶರದ್ ಋತು ಬರುತ್ತಲ್ಲ, ಆಶ್ವೀಜ, ಆಗ ವಾರಮ್ಮಾದ ಟೆಂಪರೇಚರ್, ಅತಿಯಾದ ಬಿಸಿಲು ಅಲ್ಲ, ತುಂಬ ತೀರ ಕಡಿಮೆ ಬಿಸಿಲು ಅಲ್ಲ, ಎಷ್ಟು ಬೇಕೋ ಅಷ್ಟು ಹಿತವಾಗಿರತ್ತೆ. ನಮಗಿನ್ನ ಕಮಲಕ್ಕೆ ಅದು ತುಂಬ ಆನಂದ ಅಂತ. ಶರತ್ಕಾಲದ ಉದಾಶಯಗಳಲ್ಲಿ ಅರಳಿದ ಕಮಲಗಳು ಅಂತಂದರು. ಶರದ್ ಉದಾಶಯೇ ಸಾಧು ಜಾತಸತೆ ಸರಸಿಜ ಉದರ ಶ್ರೀಮುಷಾದೃಶ. ಶರತ್ಕಾಲದಲ್ಲಿ ಸರೋವರಗಳಲ್ಲಿ ಇನ್ನೂ ನೀರು ಕುಡಿತಾ ಇರೋ ದೇಟಿನ ಮೇಲೆ ಇರುವ ಕಮಲ ಎಷ್ಟು ಮುದ್ದಾಗಿರಬೇಕೋ, ಅದರ ಕಾಂತಿಯನ್ನು ಕದಿಯುವ, ಅದನ್ನು ಕೂಡ ತಿರಸ್ಕರಿಸಿರುವ ಅದ್ಭುತವಾದ ನೋಟ ನಿಂದು ಅಂತ. ಇಷ್ಟು ದೇವರನ್ನು ಇಷ್ಟು ಕಲ್ಪನೆ ಮಾಡ್ಕೊಳ್ಳಿ ಅಂತ. ನೀವು ಇಲ್ಲೆಲ್ಲ ಸಿಟಿಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಚನ್ನಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಒಂದು ಕೆರೆ ಇತ್ತು, ಇಲ್ಲಿಂದ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ, ಅಲ್ಲಿ ಕಮಲ ಅರಳಿದ್ದು, ದೂರದಿಂದ ಅರಳಿದ್ದು ನೋಡಲಿಕ್ಕೆ ಚೆಂದ. ಅದು ಉದಾಶಯದಲ್ಲೇ ಅರಳಿರಬೇಕು. ಈಗ ಅಬ್ಬೂರು ಹೋಗ್ತಾ ಬಲಭಾಗದಲ್ಲಿ ಅರಳಿರತ್ತೆ. ರಾಮಮ್ಮನ ಕೆರೆನಾ? ಅಂತೂ ಕೆರೆಯಲ್ಲೇ, ನೀರಿದ್ದ ಕೆರೆಯಲ್ಲಿ ಶರತ್ಕಾಲದಲ್ಲಿ ಅರಳಿದ್ದು. ಅದಕ್ಕೆ ಉಪನಿಷತ್ತು ದೇವರ ಕಣ್ಣನ್ನು ವರ್ಣನೆ ಮಾಡಬೇಕಾದ್ರೆ ಬರೀ ಪುಂಡರೀಕಾಕ್ಷ ಅಂದಿಲ್ಲ. ನಾವು ಯಸ್ಮರೇತ್ ಪುಂಡರೀಕಾಕ್ಷಂ ಅಂತ ಕಪ್ಯಾಸ ಅಂತ ಕರೆದಿದೆ. ಏನು ಕಪ್ಯಾಸ? ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ, ಬೇರೆ ಆಚಾರ್ಯರು ಅದಕ್ಕೆ ಬೇರೆ ಅರ್ಥವನ್ನು ಬರೆದಿದ್ದಾರೆ. ಕಪಿಯ ಆಸನ ಅಂತ. ಕಪ್ಯಾಸ ಅಂದರೆ ಕೋತಿಯ ಪೃಷ್ಠದಂತೆ ದೇವರ ಕಣ್ಣು ಅಂತ. ಅಂದರೆ ಕೋತಿಯ ಪೃಷ್ಠದಂತೆ ಅಲ್ಲ, ಕೋತಿಯ ಪೃಷ್ಠದ ಬಣ್ಣ ಯಾವ ಕೆಂಪಿದೆ ಆ ಕೆಂಪಗಿರುವ ಕಮಲದಂತೆ ದೇವರ ಕಣ್ಣು ಅಂತ. ಅದೇನಂದ್ರು ಹೋಲಿಸ್ಬೇಕಾದ್ರೆ ಕೋತಿ ಪೃಷ್ಠ ಯಾಕೆ ಕೊಡಬೇಕು? ಅಸಹ್ಯ, ಚೆನ್ನಾಗಿಲ್ಲ. ಉಪನಿಷತ್ತು ಅದೆಲ್ಲ ಹೇಳಿದ್ದು ಅಂತಾರೆ ಆಚಾರ್ಯರು. ಮತ್ತೇನು? ಕಪಿಯ ಆಸ ಅಂದರೆ ಕಂ ಪಿಬತಿ ಇತಿ ಕಪಿಹಿ. ಕಾ ಅಂದರೆ ನೀರು, ನೀರನ್ನು ಕುಡಿಯೋದು ಅಂತ. ಯಾವುದು ನೀರನ್ನು ಕುಡಿಯೋದು? ಕಮಲದ ದೇಟ್ ಇದೆಯಲ್ಲ, ಆ ದೇಟು ಕಮಲಕ್ಕೆ ನೀರನ್ನು ಸಪ್ಲೈ ಮಾಡೋದು. ಕಂಪಿಬತಿ ಇತಿ ಕಪಿಹಿ. ನೀರನ್ನು ಸೆಳೆದು ಕಮಲಕ್ಕೆ ಸಪ್ಲೈ ಮಾಡುವ ಪೈಪಿನಂತೆ ಇರುವ ದೇಟು, ಅದರ ಮೇಲೆ ಆಸ ಅಂದರೆ ಅದನ್ನೇ ಆಸನವಾಗಿ ಉಳ್ಳ ಕಮಲ ಅಂತ. ದೇವರ ಕಣ್ಣು ಹೇಗಿದೆ ಅಂದರೆ ಇನ್ನೂ ಕೆರೆಯಲ್ಲಿ ಇರಬೇಕು, ಆ ದೇಟು ನೀರನ್ನು ಪಾನ ಮಾಡ್ತಾ ಇರಬೇಕು, ಒಳ್ಳೆ ಬಿಸಿಲು ವಾರ್ಮ್ ಟೆಂಪರೇಚರ್ ಇರಬೇಕು. ಆಗ ಅರಳಿದ ಕಣ್ಣು ಎಷ್ಟು ನೋಡಲಿಕ್ಕೆ ಸುಂದರವೋ ಅದನ್ನೂ ಮೀರಿಸುವಷ್ಟು ಸುಂದರವಾದ ಕಣ್ಣುಗಳುಳ್ಳವ ಅಂತ ದೇವರನ್ನು ಹೊಗಳಿದ್ದು. ನಾವು ಸಂಧ್ಯಾವಂದನೆ ಕೂತಾಗ ಪುಂಡರೀಕಾಕ್ಷ ಅಂದರೆ ಈ ಚಿಂತನೆ ಬಂದರೆ ತುಂಬ ಒಳ್ಳೆಯದು. ದೇವರ ಕಣ್ಣು ಆಗಿದೆ ಅಂತ. ಮತ್ತು ನಾವು ಅದರಲ್ಲೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಕಂಪ್ಯೂಟರಲ್ಲಿ ಒಂದು ನಾರಾಯಣನ ಫೋಟೋ ಇಟ್ಟು ಅಲ್ಲಿ 2 ಕಮಲ ಇಟ್ಬಿಟ್ರೆ ಏನೂ ಕಾಣೋದಿಲ್ಲ. ಅದರ ಕಾಂತಿಯನ್ನು ಮೀರಿಸುವ ಕಾಂತಿಯಂತೆ ಇದೆ, ಅಗಲವಾಗಿದೆ. ಕಣ್ಣು ಅರಳಿರಬೇಕು, ಸ್ವಲ್ಪ ದೊಡ್ಡದಾಗಿರಬೇಕು. ತೀರ ಚಿಕ್ಕದಿದ್ದರೆ ಗೊತ್ತೇ ಆಗಲ್ಲ ಅವ್ರು ಕಣ್ಣು ಬಿಟ್ಟು ಯಾರೋ ಮುಚ್ಚಿದಾರೋ. ಅವ್ರಿಗೊಂದು ಅನುಕೂಲ, ಅವರು ಬಿದ್ದುಕೊಂಡಿದ್ರೂ ಅಡ್ಡಿ ಇಲ್ಲ, ಎದ್ದಿದ್ರೂ ಅಡ್ಡಿ ಇಲ್ಲ. ಹೀಗಾಗಿ
ಶರದುದಾಶಯೇ ಸಾಧುಜಾತ ಸತೆ ಸರಸಿಜೋದರ ಶ್ರೀಮುಷಾದೃಶ ಸುರತನಾಥತೆ ಅಶುಲ್ಕದಾಸಿಕಾ. ನಾವು ಶುಲ್ಕದಾಸಿಕರಲ್ಲ. ಹಣ ಕೊಟ್ಟರೆ ನಿನ್ನ ಸೇವೆಯನ್ನು ಮಾಡೋದಲ್ಲ, ನಿನ್ನ ಸೇವೆಯೇ ನಮಗೆ ದೊಡ್ಡ ಸಂಬಳ. ಅದಕ್ಕಿನ್ನ ದೊಡ್ಡದೇನು ಬೇಡ. ದೇವರು ನಮ್ಮಿಂದ ಪೂಜೆಯನ್ನು ಮಾಡಿಸಿಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ. ದೇವರ ಪೂಜೆಯನ್ನು ಮಾಡಿ ಏನು ಕೇಳಲಿಕ್ಕೆ ಹೋಗಬೇಡ ಅಂತಾರೆ ಭಾಗವತದಲ್ಲಿ. ಏನನ್ನು ಮಾಡಿದರೆ ದೇವರು ಪ್ರೀತನಾಗ್ತಾನೆ ಅಂತ ಪ್ರಥಮ ಸ್ಕಂದದ ಪ್ರಾರಂಭದಲ್ಲಿ. ಅದಕ್ಕೆ ಭಾಗವತ ಹೇಳ್ತು, ಆಹೈತುಕ್ಯ ಅವ್ಯವಹಿತ ಏನ ಆತ್ಮ ಆಶು ಪ್ರಸೀದತಿ. ಒಂದು ನಿಮಿತ್ತದಿಂದ ದೇವರ ಆರಾಧನೆ ಮಾಡಬೇಡ. ಅವನು ಈಶಾ, ನಾನು ದಾಸ. ದೇವರ ಪೂಜೆಯನ್ನು ಯಾಕೆ ಮಾಡು ಅಂದರೆ, ಪೂಜೆ ಮಾಡುವ ಭಾಗ್ಯ ಕೊಟ್ಟೆಲ್ಲ, ಅದಕ್ಕೆ ಮಾಡ್ತಾ ಇದ್ದೇನೆ. ಪೂಜೆ ಹೇಳುವ ಮಂತ್ರ ಬಂತು, ಪೂಜೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು. ಯಾವುದೋ ರಾತ್ರಿ 12ಕ್ಕೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ 3ಕ್ಕೆ ಬಂದರೆ ಪೂಜೆಯಲ್ಲಿ ಮಾಡೋದು ಸಾಕಾಗಿ ಹೋಗಿರತ್ತೆ. ನನಗೆ ಕೆಲಸ ಕಾರ್ಯ ಪೂಜೆ ಮಾಡುವಷ್ಟು ಅನುಕೂಲ ಮಾಡಿಕೊಡುವ ಕೆಲಸವನ್ನು ಕೊಟ್ಟು, ಪೂಜೆ ಮಾಡಲಿಕ್ಕೆ ಬೇಕಾದ ಪರಿಕರಗಳನ್ನು ಕೊಟ್ಟು, ಪೂಜೆಯ ಮಂತ್ರವನ್ನು ಬಾಯಲ್ಲಿ ಬರುವಂತೆ ಮಾಡಿದೆ. ಇಷ್ಟೆಲ್ಲರದ ಮೇಲೆ ಪೂಜೆ ಮಾಡುವ ಬುದ್ಧಿಯನ್ನು ಕೊಟ್ಟು. ಆದ್ದರಿಂದ ದೇವರ ಪೂಜೆಯಿಂದ ಏನು ಫಲ? ಪೂಜೆ ಮಾಡಿದ್ದೇ ಫಲ. ಅವನು ಕೊಟ್ಟೆ ಕೊಡ್ತಾನೆ. ನಮ್ಮ ಋಣವನ್ನು ದೇವರು ಎಂದೂ ಇಟ್ಕೊಳ್ಳೋದಿಲ್ಲ. ನೀನು ಪ್ರಾಮಾಣಿಕವಾಗಿ ದೇವರ ಪೂಜೆಯನ್ನು ಮಾಡಿದೆ ಅಂದರೆ, ನೀ ಕೇಳದೇ ಇದ್ದರೂ ಬೇಕಾದ ದೇವರು ಏನು ಕೊಡಬೇಕೋ ಅದನ್ನೆಲ್ಲ ಕೊಡ್ತಾನೆ. ಎಲ್ಲಕ್ಕಿಂತ ದೊಡ್ಡದು ದೇವರ ಪೂಜೆಯನ್ನು ಮಾಡೋದೇ ಅದೇ ದೊಡ್ಡದು. ಅವನು ಬೇಕಾದ್ದು ಕೊಡ್ತಾನೆ. ಶಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತೆ ದಿನೇ ವಾಂಛಂತಿ ಕರಸಂಸ್ಪರ್ಶಂ. ಆಚಾರ್ಯರಂದರು, ಶಾಲಿಗ್ರಾಮ ಸ್ಪರ್ಶವನ್ನು ಮಾಡುವವನ ಕೈಯನ್ನು ದೇವತೆಗಳು ಮುಟ್ಟಲಿಕ್ಕೆ ಬರ್ತಾರಂತೆ, ಶೇಕ್ ಹ್ಯಾಂಡ್ ಕೊಡಲಿಕ್ಕೆ ಬರ್ತಾನೆ. ಮುಟ್ಟೋದಂದ್ರೆ ಹೀಗಲ್ಲ, ಒಟ್ಟು ಕಂಗ್ರ್ಯಾಚುಲೇಷನ್ಸ್, ದೇವರು ಪೂಜೆ ಮಾಡಿದೆಲ್ಲಪ್ಪ ಅಂತ. ಏನು ಅಷ್ಟು ದೊಡ್ಡವನಾಗ್ಬಿಡ್ತಾನ ಅವನು ಪೂಜೆ ಮಾಡೋನು. ಅದಕ್ಕೆ ಟಿಪ್ಪಣಿಕಾರರು ಒಬ್ಬೊಬ್ಬರು ಒಂದೊಂದು ಅರ್ಥವನ್ನು ಸುಂದರವಾಗಿ ಬರೆದ್ಯಾರ. ಒಬ್ಬರಂದರು, ದೇವತೆಗಳು ಕೈ ಕೊಡೋದು ಯಾಕೆ ಗೊತ್ತಾ ಅಂದರು. ನಾವು ಪೂಜೆ ಮಾಡಿಲ್ವಾ? ನಿನ್ನ ತಲೆ ಕೈ ಕೊಟ್ಟು ಮೇಲೆ ಎತ್ತುತ್ತಾರಂತೆ. ಯಾಕೆ? ನಮ್ಮ ದೇವರಿಗೆ ಅಪಕೀರ್ತಿ ಬರಬಾರ್ದು. ಏನಂತ? ಪೂಜೆ ಮಾಡಿ ಅವನು ಹಾಳಾದ ಅಂತಾರೆ, ಅದು ಆಗಬಾರ್ದು ಅಂತ ಕೈ ಕೊಟ್ಟು ಮೇಲೆ ಎತ್ತಲಿಕ್ಕೆ ದೇವತೆಗಳು ಅವನ ಕೈಯನ್ನು ಹಿಡಿತಾರೆ ಅಂತ ಬರೀತಾರೆ. ಅಂದರೆ ಎಂದೂ ದೇವತೆಗಳು ನಿನ್ನನ್ನು ಕೈ ಬಿಡೋದಿಲ್ಲ. ಇನ್ನೊಬ್ಬ ಟಿಪ್ಪಣಿಕಾರ, 5-6 ಜನ ಟಿಪ್ಪಣಿಕಾರ ಕೃಷ್ಣಾಮೃತ ಮಹಾಣಮದಲ್ಲಿ ಬರುವಂತಹ ಮಾತು. ಇನ್ನೊಂದು ಮಾತಿದೆ. ಇನ್ನೊಬ್ಬ ಟಿಪ್ಪಣಿಕಾರರಂದರು, ದೇವತೆಗಳು ಅವನ ಕೈಯನ್ನು ಮುಟ್ಲಿಕ್ಕೆ ಬರ್ತಾರೆ ಅಂದರೆ ಏನು, ಅವನು ಅಷ್ಟು ಮಹತ್ವವಾದ ಕೈಯನ್ನು ಪಡೆದವನಾಗಿಬಿಟ್ನ? ಅಲ್ಲ, ಅವನ ಕೈ ದೇವರನ್ನು ಮುಟ್ಟಿದ್ದರಿಂದ ಅದು ತೀರ್ಥದಾಯಿತು. ಇಲ್ಲಿ ತೀರ್ಥ ಇದೆ, ಅದನ್ನು ಮುಟ್ಲಿಕ್ಕೆ ಬರ್ತಾರೆ. ಮತ್ತೊಬ್ಬರಂದರು, ಅವನ ಕೈಯನ್ನು ಮುಟ್ಲಿಕ್ಕೆ ಬರ್ತಾರೆ ಯಾಕೆ? ಏನದರ ಅಭಿಪ್ರಾಯ? ನಮಗೇನು ಅದರ ಅನುಭವ ಬಂದಿಲ್ಲಲ್ಲ. ನಾನು ದಿನ ಶಾಲಿಗ್ರಾಮ ಪೂಜೆಯನ್ನು ಮಾಡ್ತೇನೆ, ನನಗೇನು ಯಾವ ದೇವತೆಗಳು ಶೇಕ್ ಹ್ಯಾಂಡ್ ಏನು ಕೊಟ್ಟಿಲ್ಲ. ಯಾವುದೋ ಯಾರ್ಯಾರಿಗೆ ಕೊಟ್ಟಿದ್ರು ಕೇಳ್ತೀವಿ, ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ. ನಾವೇ ಬೆಳಗ್ಗೆ ಎದ್ದು ಕೂಡಲೇ ಕೆಲಸ ಕಾರ್ಯಕ್ಕೆ ಹೋದ್ಮೇಲೆ ಕಂಗ್ರ್ಯಾಚುಲೇಷನ್ಸ್ ಅದನ್ನು ಹೇಳಿ ಹ್ಯಾಪಿ ಬರ್ಡೇ ಅಂತೇಳಿ ಕೈ ಕುಲುಕ್ತಾನೇ ಇರ್ತೀವಿ. ದೇವರೇನು ಕೊಟ್ಟಿದ್ದು ಅನುಭವ ಬರಲಿಲ್ಲ. ಹಾಗಲ್ಲ ಅಣ್ಣ, ದಿನ ನೀನು ಶಾಲಿಗ್ರಾಮ ಪೂಜೆಯನ್ನು ಮಾಡಿದರೆ, ಪೂಜೆಯ ನಿಮಿತ್ತದಿಂದ ಶಾಲಿಗ್ರಾಮ ಸ್ಪರ್ಶ ಮಾಡಿದರೆ ನಿನ್ನ ಕೈಯನ್ನು ದೇವತೆಗಳು ಮುಟ್ಟಲಿಕ್ಕೆ ಬರ್ತಾರೆ ಅನ್ನೋದರ ಅಭಿಪ್ರಾಯ. ನೀನು ಯಜ್ಞಯಾಗಾದಿಗಳಿಗೆ ಆಹುತಿಯನ್ನು ಹಾಕ್ತೀಯಲ್ಲ, ಆವಾಗ ದೇವತೆಗಳು ಬಂದು ಅದನ್ನು ತಗೊಳ್ಬೇಕು. ಯಾವಾಗ ತಗೊಳ್ತಾರೆ ಗೊತ್ತಾ? ಹಾಕುವವನು ದೇವರ ಪೂಜೆ ಮಾಡಿದರೆ ತಗೋತಾರಂತೆ. ಇವನು ಅದಕ್ಕೆ ಕಡೆಯ ಪಕ್ಷ ಹೋಮದ ದಿನ ಆದರೂ ಇವನು ಶಾಲಿಗ್ರಾಮ ಮುಟ್ಟಿರಬೇಕು. ಮುಟ್ಟೋದಂದ್ರೆ ಹೋಗಿ ಮುಟ್ಟು ಬಂದುಬಿಡೋದಲ್ಲ, ಹೊತ್ತಾದರೂ ಪೂಜೆ ಮಾಡಬೇಕು. ಇದು ಕೆಲವೊಮ್ಮೆ ಇದಕ್ಕೆ ವಿರುದ್ಧವಾಗಿ ಮಾಡ್ತೇವೆ. ದಿನಾ ಪೂಜೆ ಮಾಡ್ತಾ ಇರ್ತಾನೆ ಪ್ರಾಣಿ. ಅವತ್ತು ಇಲ್ಲಪ್ಪ ಅವತ್ತು ಎಲ್ಲಿ ಪೂಜಾ ಅಂತ ಕೂತ್ಕೊಳ್ಳಿ ಮತ್ತೆ ತ್ರಾಸಾಗತ್ತೆ ಅಂತೇಳಿ ಇವತ್ತು ಪೂಜಾ ಅವ್ರಿಗೆ ಬಿಟ್ಟುಬಿಟ್ಟೆ ಅಂತ. ಅಲ್ಲೋ, ಅವತ್ತು ನಿರ್ಮಾಲ್ಯ ವಿಸರ್ಜನೆ ಮಾಡಿ ಈ ಕಡೆ ಬಾ. ನೀನು ಹಾಕಿದ ಆಹುತಿಯನ್ನು ದೇವತೆಗಳು ತೆಗೆದುಕೊಳ್ಳಬೇಕಾದರೆ ಕೈಗೆ ಒಂದು ಎಲಿಜಿಬಿಲಿಟಿ ಬೇಕು. ಆ ಎಲಿಜಿಬಿಲಿಟಿ ಬರೋದೇ ಈ ಶಾಲಿಗ್ರಾಮ ಸ್ಪರ್ಶವನ್ನು ಮಾಡಿದ್ದರಿಂದ ಅಂತ. ಎಷ್ಟು ಸುಂದರವಾದ ಟಿಪ್ಪಣಿಕಾರರ ವ್ಯೂ ನೋಡ್ರಿ. ಇವನು ಮಾಡಲೇಬೇಕು, ಮಾಡು ಅಂತ. ನಿತ್ಯದಲ್ಲಿ ಶಾಲಿಗ್ರಾಮ ಸ್ಪರ್ಶ ಮಾಡು, ನಿನ್ನನ್ನು ಕೆಳಗೆ ಹಾಕೋದಿಲ್ಲ. ನಿನ್ನ ಕೈಯನ್ನು ದೇವತೆಗಳು ಹಿಡಿತಾರೆ, ನೀನು ಹಾಕಿದ ಆಹುತಿಯನ್ನು ತೆಗೆದುಕೊಳ್ತಾರೆ ಅಂಥೇಳಿ. ಹಾಗಾಗಿ ಅಶುಲ್ಕದಾಸಿಕಾ, ದೇವರ ಪೂಜೆಗೆ ಸಂಬಳ ಏನು? ದೇವರು ಮಾರನೇ ದಿನ ಪೂಜೆ ಮಾಡುವ ಭಾಗ್ಯವನ್ನು ಕೊಡೋದೇ ಸಂಬಳ.